ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತ ದೇಶದ ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೆ ನಾನು ನಿಮ್ಮ ಪ್ರೀತಿಯ ಮಹಾಂತೇಶ ಮಾಡುವಂಥ ನಮಸ್ಕಾರಗಳು. ಇವತ್ತಿನ ದಿವಸ ಒಂದು ಬೆಂಕಿ ಮ್ಯಾಚನ್ನು ತೆಗೆದುಕೊಂಡು ಬರತ್ತೇವೆ. ಯಾವುದಪ್ಪ ಅಂತಂದ್ರೆ ನಿನ್ನೆ ನಡೆದಿರುವಂಥ ನಮ್ಮ RCB ವರ್ಸಸ್ ಡೆಲ್ಲಿ, RCB ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ವರ್ಸಸ್ ಡೆಲ್ಲಿ ಮೊದಲು ಬ್ಯಾಟ್ ಮಾಡಿರುವಂಥ RCB ತಂಡ 20 ಓವರ್ಗಳಿಗೆ 163 ರನ್ನಿಗೆ 7 ವಿಕೆಟ್ ಹೋಯ್ತು. ಆಮೇಲೆ DC 17.5 ಓವರ್, ಇನ್ನೂ 13 ಬಾಲ್ ಇರ್ತಾನೆ 169 ರನ್ ಹೊಡೆದ ಗೆಲುವಿನ ನಗೆ ಬೀರ್ತಾರೆ ಡೆಲ್ಲಿ. ಇನ್ನು ನಮ್ಮ ಮನೆಯಂಗನೊಳಗೆ ಟಾಸ್ ಸೋತಿರುವಂಥ ನಮ್ಮ ಬೆಂಗಳೂರು ಟೀಮ್ ರೀ ಫಸ್ಟ್ ಬ್ಯಾಟಿಂಗ್ ಮಾಡಕ್ಕೆ ಬಂತ್ರಿ. ಇನ್ನು ಫಸ್ಟ್ ಬ್ಯಾಟಿಂಗ್ ಮಾಡಕ್ಕೆ ಬಂದಾಗ ನಮ್ಮ RCB ಬ್ಯಾಟ್ಸ್ಮನ್ಗಳು ಯಾರಪ್ಪ ಅಂದ್ರೆ ಪಿಲ್ ಸಾಲ್ಟ್ ಹಾಗೂ ವಿರಾಟ್ ಕೊಹ್ಲಿ ಏನು ಮಸ್ತ್ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿರಪ್ಪ ಅಂತಂದ್ರೆ ಏನು ಅವ್ರ ಬ್ಯಾಟಿಂಗ್ ನೋಡಿ ಎಲ್ಲಿ ನಾವು 300-350 ರನ್ ಅಂತ ತಿಳ್ಕೊಂಡಿದ್ರು. ಅಷ್ಟು ಮಸ್ತ್ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ರು. ಇನ್ನು ನಮ್ಮ ಪಿಲ್ ಸಾಲ್ಟ್ ರೀ ಏನು ದುಮ್ಶಾನ್ ಹೊಡೆದ್ರಿ ಅವ. ಏನು ಅದ್ರಾಗ ನಮ್ಮ ಮಿಚೆಲ್ ಸ್ಟಾರ್ಕ್, ನಾವು ವಿಶ್ವದ ನಂಬರ್ 1 ಯಾರ್ಕರ್ ಅಂತ್ರಿ ಅವ. ಯಾರು? ಮಿಚೆಲ್ ಸ್ಟಾರ್ಕ್ ಬಾಲ್ನಾಗ 1 ಓವರಿಗೆ 30 ರನ್ ಹೊಡೆದ. ಏನು ಬ್ಯಾಟಿಂಗ್ ರೀ ತುಂಬ್ತಿರು. ಪಿಲ್ ಸಾಲ್ಟ್ 17 ಬಾಲಿಗೆ 37 ರನ್ ಹೊಡೆದ್ರಿ, 4 4 3 6 ಹೊಡೆದ್ರಿ. ಇನ್ನು ನಮ್ಮ ವಿರಾಟ್ ಕೊಹ್ಲಿ 14 ಬಾಲಿಗೆ 22 ರನ್ ಹೊಡೆದ, 1 ಬೌಂಡ್ರಿ ಹೊಡೆದ, 2 6 ಹೊಡೆದ. ನಮ್ಮ ಬ್ಯಾಟಿಂಗನ್ನು 3 ಓವರಿಗೆ 53 ರನ್ ಹೊಡೆದಿದ್ರಿ. ಆ ಬ್ಯಾಟಿಂಗ್ ನೋಡಿ ನಾವು ದುಮ್ಶಾನ್ ಹೊಡಿತಾರ ಇವತ್ತು 200 ಅಕ್ಕವ 300 ಅಕ್ಕವ ಅಂತ ಲೆಕ್ಕ ಹಾಕತ್ತಿದ್ದೀವಿ. ಅಷ್ಟು ಬ್ಯಾಟಿಂಗ. ಆಮೇಲೆ ಬಂದ್ರೆ ನೋಡ್ರಿ ಉಳ್ಕಾದ ಬ್ಯಾಟ್ಸ್ಮನ್ಗಳು RCB ಅವರು ಬಂದ ಪುಟ್ಟ ಹೋದ ಪುಟ್ಟ ಅಂತ ಕೆಲಸ ನಮ್ಮ ಪಡಿಕಲ್ ರೀ. ನಮ್ಮ ಇವತ್ತು RCB ಲೋಕಲ್ ಬಾಯ್ ಗೊತ್ತಾಯ್ತಲ್ರಿ ನಿಮಗೆ, ಆಡಂಗಿಲ್ಲ ನಮಗೆಲ್ಲ ಗೊತ್ತೈತೆ ಅಂತ ಬಂದ 5 ಬಾಲ್ ಆಡಿ 1 ರನ್ ಹೊಡೆದ. ಇನ್ನು ನಮ್ಮ ರಜತ್ ಪಟ್ಟಿತ್ತಾರ ರೀ, ಅವ್ನು ವಿಕೆಟ್ ಕಾಕೊಂಡು ಲಾಸ್ಟ್ ಮಟ್ಟ ಹೋದ್ರಿ 23 ಬಾಲಿಗೆ 25 ರನ್. ಬಟ್ ಅವನು ನಿರೀಕ್ಷಿತ ಹೋರಾಟ ಕೊಡಲಿಲ್ಲ. ಆಮೇಲೆ ಲಿವಿಂಗ್ ಸ್ಟೋನ್ ರೀ, ಇವು ಸುಮ್ಮನೆ ಎದಕ್ಕೆ ಹಾಕೊಳತ್ತಾರೆ. ಆಮೇಲೆ ಲಿವಿಂಗ್ ಸ್ಟೋನ್, ರಾಮನ್ ಶಪಾರ್ಡಿಯೋ ಅಂತ ಅದ ನೋಡ್ರಿ, ಅವ್ನು ವಿಂಡೀಸ್ ಪ್ಲೇಯರ್. ಅಂಥವ್ರಿಗೆ ಮನೆ ಹಾಕಲ್ಲ ನಮ್ಮ RCB ಟೀಮ್. ಹೆಂಗಪ್ಪ ಅಂತಂದ್ರೆ ಅಂಥವ್ರು ಹಿಟ್ರುಗಳು ಅದಾರ ರೀ. ಒಂದು ಮ್ಯಾಚ್ ಹೊಡೆದ್ರೆ ಮುಗಿದು ತೂರಾಡಿ ಹೋಗಿಬಿಡ್ತಾರೆ ಅವ್ರು. ಅಂಥವ್ರು ಹಾಕೋದು. ಈ ಲಿವಿಂಗ್ ಸ್ಟೋನ್ ಒಂದು ಮ್ಯಾಚ್ ಆಡಲಿಲ್ಲ, ಸುಳ್ಳು 5-6 ಮ್ಯಾಚ್ ಆತ್ರಿ ಹಾಕೊಂಡು ಆಡ್ಸಾಕದ್ದು ಬಿಟ್ಟಾರ ಇದನ್ನು, ಸುಳ್ಳು ವೇಸ್ಟ್. ಇನ್ನು ಕೃಣಾಲ್ ಪಾಂಡೆ ಒಂದು ಪಾಪ ನಿಮಗಂತ ಗೊತ್ತೈತ್ರ ಆಲ್ರೌಂಡರ್, 18 ಬಾಲ್ 18 ರನ್ ಹೊಡೆದ. ಇನ್ನು ಲಾಸ್ಟ್ ನಮ್ಮ RCB ಟೀಮ್ 150 ರನ್ ಹೊಡ್ಯಾಕೂ ಆಗದೇ ಇರುವಂಥ ಸ್ಥಿತಿ ಒಳಗೆ ಟೀಮ್ ಡಿವಿಡಿ ಬಂದರೆ ಏನು ಹೊಡೆದ್ರಿ 2 ಓವರ್, 1 ಓವರ್ 17 ರನ್, 1 ಓವರ್ 19 ರನ್ ರೀ. 2 ಓವರ್ 36 ರನ್ ತೂರಾಡಿಬಿಟ್ಟ. 20 ಬಾಲಿಗೆ 37 ರನ್, 4 6 ಹೊಡೆದ್ರಿ. ಅದನ್ನ ಒಟ್ಟು ಹೆಂಗೆ ಗುದ್ದಾಡಿ ನಮ್ಮ RCB ತಂಡವನ್ನು 163 ರನ್ ತೊಗೊಂಡು ಬಂದ. ಇನ್ನು 164 ರನ್ಗಳನ್ನು ಬೆನ್ನಟ್ಟಿರುವಂಥ ನಮ್ಮ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ರೀ ಆರಂಭಿಕ ಆಘಾತ ಅನುಭವಿಸಿದ್ರು. ಯಾಕಪ್ಪ ಅಂತಂದ್ರೆ ಡು ಪ್ಲೆಸಿಸ್ ಬರೀ 2 ರನ್ಗೆ ಔಟ್ ಆದ. ಇನ್ನು ಮೆಕ್ಗುರ್ಕ್ ಅವ ಆಡ್ತಂತ ತಿಳ್ಕೊಂಡಿದ್ವಿ, ಬಟ್ 1 4 ಹೊಡೆದ 6 ಬಾಲಿಗೆ 7 ರನ್ ಔಟ್ ಆದ್ರೆ. ಇನ್ನು ಅಭಿಷೇಕ್ ಪೂರೆಲ್ ಇಂಪ್ಯಾಕ್ಟ್ ಆಗಿ ಬಂದಿರುವಂಥ ಅಭಿಷೇಕ್ ಪೂರೆಲ್ ಅವನು ಕೂಡ 7 ರನ್ನಿಗೆ ಔಟ್ ಆದ. ಸುಮಾರು 3 ರನ್ನಿಗೆ ದೌಡ ವಿಕೆಟ್ ಹೋಗಿದ್ದರು, 3 ವಿಕೆಟ್ ದೌಡ ಹೋಗಿದ್ದು ರೀ. ಸುಮಾರು 30 ರನ್ನಿಗೆ 3 ವಿಕೆಟ್ ಹೋಗಿದ್ದು ರೀ, 4 ಓವರ್ 3 ಬಾಲಿಗೆ. ಇನ್ನು ಮೋಸ್ಟ್ಲಿ ನಮ್ಮ RCB ಗೆದ್ದರು ಅಂತ ನಾವೆಲ್ಲ ಖುಷಿ ಪಡತ್ತಿದ್ದೀವಿ ರೀ. ಒಂದು ಹಂತದಾಗ RCB ಮೇಲುಗೈ ಸಾಧಿಸಿತ್ತು. ಆಮೇಲೆ ಬಂದು ನೋಡ್ರಿ ನಮ್ಮ ಕನ್ನಡಿಗ KL ರಾಹುಲ್, ನಿಜವಾದ ಕನ್ನಡಿಗ ಅಂದ್ರೆ ಅವ ರೀ. ಇವರೆಲ್ಲ ಹೆಂಗಂತಂದ್ರೆ ಅಸಲಿ ಕನ್ನಡಿಗರೇ ಅವ. ಇವರು ನಕಲಿ ಕನ್ನಡಿಗರಾದ್ರೆ ಅವನು ಅಸಲಿ ಕನ್ನಡಿಗ ಬಂದು ತೂರಾಡಿಬಿಟ್ರೆ ಅವ. ಎಷ್ಟಪ್ಪ ಅಂತಂದ್ರೆ 53 ಬಾಲಿಗೆ 93 ರನ್ ರೀ. ಕೊಡಿಮಠ ನಿಂತ್ರಿ ಅವ ಗಂಡ ಮಗ. ಕಡಿಮಠ ನಿಂತು ತೂರ್ಯಾಡ RCB ಬಾಲ್ ಅವರು ಹುಚ್ಚನಾಗಿ ಬಡ್ದಂಗೆ ಬಡ್ದೋಗದ. ನಮ್ಮ ಯಾರು ಹ್ಯಾಜಲ್ ಔಟ್ರಿ ಎಮ್ಮಿಗೆ ಕಲ್ಲ ಹೋದಂಗೆ ಹೋಗ್ಯಾತಿದ್ದವ, ಹಂಗೆ 10 ನಿಂತ ಹರಿಗಿಬಿಟ್ಟ. ಏನು ಅಡ್ಡಿಲ್ಲ, ಮಸ್ತ್ ಬ್ಯಾಟಿಂಗ್ ಆಡಿದ್ರಿ. ಇನ್ನು ಕ್ಯಾಪ್ಟನ್ ಅಕ್ಷರ್ ಪಟೇಲ್ ರೀ 11 ಬಾಲಿಗೆ 15 ರನ್ ಹೊಡೆದ. ಅದ್ಭುತವಾಗಿರುವಂಥ ಒಂದು ಸಹಕಾರವನ್ನು ನೀಡಿದ. ಇನ್ನು ಕೊನೆಯದಾಗಿ ಬಂದಿರುವಂಥ ಸ್ಟಬ್ಸ್ ರೀ 23 ಬಾಲಿಗೆ 38 ರೀ. ಅವನು ವಿಕೆಟ್ ಕಾಕೊಂಡು ಲಾಸ್ಟ್ ಅವನು ತುರಿಯಾಡಿ. ನಮ್ಮ RCB ಬೌಲರ್ ಮಸ್ತ್ ಬೌಲಿಂಗ್ ಹಾಕದಿದ್ರೆ ನಮ್ಮ ಭುವನೇಶ್ವರ್ ಕುಮಾರ್ ಅವಂತ ಯಾವಾಗಲೂ ಕೂಡ ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಮಾಡಿ ಒಟ್ಟು ಹ್ಯಾಂಗರ್ ಮಾಡಿ ವಿಕೆಟ್ ಹೋಗೋದೇ ಬಿಡ್ತಾನೆ ರೀ. ಅವನು ಪವರ್ ಪ್ಲೇದಾಗ 2 ವಿಕೆಟ್ ಹೋಗೋದು ನಮ್ಮ RCBಗೆ ಮೇಲುಗೆ ತಂದು ಕೊಟ್ಟಿದ್ರಿ. 4 ಓವರಿಗೆ 26 ರನ್ ಕೊಟ್ಟು 2 ವಿಕೆಟ್ ಹೋಗೋದ. ಇನ್ನು ಯಶ್ ದಯಾಳ್ ರೀ ಇವಂತ ಏನು ಮರ 3 ಓವರ್ 5 ಬಾಲಿಗೆ 45 ರನ್ ಕೊಟ್ಟಾನ ರೀ. ಏನು ಹೆಂಗೆ ಗೆಲ್ಲೋದು ನಮ್ಮ RCB. ಹೆಜಲ್ ಉಡ್ರಿ ಇವು ಪುಣ್ಯಾತ್ಮ, ನೀವು ಯಾವಾಗ ಮ್ಯಾಚಿಗೆ ಫಾರ್ಮಿಗೆ ಬರ್ತಾನೋ, ಯಾವಾಗ ವಿಕೆಟ್ ಬಿತ್ತಾನೋ ಹಂಗೆ ಲೆಕ್ಕ ಹತ್ತಲ್ರಿ. ನೀವು 3 ಓವರಿಗೆ 40 ರನ್ ಕೊಟ್ಟಾನು ಗಂಡ ಮಗ. ಅವನಂತೆ ತುರಿಯಾಡಿ ಹೋಗೋದ್ರ ಅವ್ರು 10 ನಿಂತ ಹರಿಗಿರ. ಇನ್ನು ಸುರೇಶ್ ಶರ್ಮಾ ರೀ ಅಡ್ಡಿಲ್ರಿ, ಇಂಪ್ಯಾಕ್ಟ್ ಆಗಿ ಬಂದಿದ್ದ ಸುರೇಶ್ ಶರ್ಮಾ. ಅವ್ನು ಬಾಲ್ ಹೊಡ್ಯಾಕೆ ಒದ್ದಾಡ್ರಿ, ಲಾಸ್ಟ್ ಓವರ್ ಒಂದು ಹೊಡೆದಾರೆ ಪಾಪ. 4 ಓವರಿಗೆ 25 ರನ್ ಕೊಟ್ರಿ ಅವ್ನು, ಅಡ್ಡಿಲ್ಲ ಚಲೋ. ಇನ್ನು ಕೃಣಾಲ್ ಪಾಂಡೆ ಅವ್ನು 2 ಓವರಿಗೆ 19. ಲಿವಿಂಗ್ ಸ್ಟೋನಿಗೆ ಎಲ್ಲಿಗೆ ನಮ್ಮ RCB ಅವ್ರು ಬಾಲಿಂಗ್ ಕೊಟ್ಟಿರಲ್ಲ. ರಜತ್ ಪಟ್ಟದಾರ್ ಮಾಡಿರುವಂಥ ಮೊದಲು ತಪ್ಪು ಇದೆ. ಯಾಕಂದ್ರೆ ಸಿಂಗಲ್ ಆಡ್ಕೊಂಡು ಹೊಂಟಿದ್ರು, ಟಪ್ ಇತ್ತು ಮ್ಯಾಚ್ ಅದು. ಆದರೆ ಯಾವಾಗ ಲಿವಿಂಗ್ ಸ್ಟೋನಿಗೆ ಕೊಟ್ಟಿರಲ್ಲ ಬಾಲಿಂಗ್, ಅವಾಗ 14 ರನ್ ಹೊಡೆದ್ರಿ. ಅವಾಗ ಮ್ಯಾಚ್ ಕೈಯಾಗಿ ಬಂತ್ರಿ ಅವ್ರಿಗೆ, DC ಅವರಿಗೆ.